ಗಾದಿ. ಹೌದೌದು, ಹೊರಗರ ಜಗ್ಗೆಷ್ಟು ಮಳಿ ಬರಾಕತ್ತೈತಿ, ಜಗ್ಗಿ ತಂಡೈತಿ, ಆರಾಮ ಮಸ್ತ್ ಪಡ್ಡು ಇಲ್ಲೇ ಮಕ್ಕಳನಂತೆ. ಹೌನಾ? ವಾವ್, ಮಸ್ತ್ ಐತಿ ಮಾ, ನನಗೆ ಭಾಳ ಇಷ್ಟ ಆಗಕತ್ತೈತಿ. ಆಟ ಆಡು ನೀ ಪಡ್ಡು, ಆರಾಮ ಆಟ ಆಡು. ಹೌನಾ? ನಿನಗೆ ಗೊತ್ತನ ಪಡ್ಡು, ಸೂರ್ಯಾರಮ್ಮಗೆ ಜಗ್ಗಿ ಸಿಟ್ಟು ಬಂದಿತ್ತು ಮುಖದಾಗ. ಇನ್ನಿಲ್ಲೇ ಉಳ್ಕೊಳಕತ್ತಾರ ಇವ್ರು, ಮಸ್ತ್ ಅಡಿಗೆ ಮಾಡ್ಬೇಕಿನ್ ಇವ್ರಿಗೆ ಅಂತ ಹೇಳಿ. ನಾನಿಲ್ಲೇ ಹೇಳಿ ಬಂದ್ಬಿಟ್ನಲ್ಲ, ಮಸ್ತ್ ಮಸ್ತ್ ಅಡಿಗೆ ಮಾಡಿಡು ಬರ್ತೇವಿ ಅಂತ ಹೇಳಿ ಹೌದಿಲ್ಲ. ಅಮ್ಮ ನೀ ಕರೆಕ್ಟ್ ಮಾತಾಡಿದಿ ನೋಡಮ್ಮ. ಆಂಟಿ ಮಸ್ತ್ ಮಾಡ್ತಾವ ಅಡಿಗೆ, ಮಸ್ತ್ ಉಂಡು ಮಸ್ತ್ ನಿದ್ದೆ ಮಾಡಿ ಎದ್ದೋಗನ್ಮ ಮುಂಜಾನೆ. ಆದ್ರೆ ಆ ಸೂರ್ಯನ ನೋಡಮ್ಮ ಜಗ್ಗಿ ಸಿಟ್ಟಿಲೆ ನನಗೆ ನೋಡ್ತಾನ ಬೈತಾನ. ಹೌದಾಳೆ, ಗನ ಉಡಾಳೈತದೆ ಹುಡುಗ, ಗನ ಉಡಾಳ್ ಟಪ್ಪು ಐತದೆ. ಆಕೆ ನೋಡಿದ್ರೆ ನನ್ನ ಮಗ ಅಷ್ಟು ಚಲೋ ಹುಡುಗ, ನನ್ನ ಮಗ ಶಾನೇದು ಅಂತ ಹೇಳ್ತಿರ್ತಾ ಬಂದಾಗೆಲ್ಲ ಅಲ್ಲಿ ಊರಾಗ. ಆದ ನೋಡ್ರಿ ಇಲ್ಲಿ ಎಂತ ಉಡಾಳ್ ಟಪ್ಪು ಐತಿ. ನಿನಕ್ಕಿಂತ ಉಡಾಳೈತಿ ನೋಡದೆ ಪಡ್ಡು. ಹ್ಞೂನಮ್ಮ, ಅಲ್ಲಮ್ಮ ನನಗೆ ಕಣ್ಣು ಕೆಕ್ಕರ್ಸ್ಕೊಂಡು ನೋಡ್ತಾನ, ಹೊಡೆದ ಬಿಡ್ತೇನೆ ಅನ್ನಂಗೆ ನೋಡ್ತಾನೆ. ನಾ ಇನ್ನೂ ಹಂಗ ಅಣ್ಣ ಅಂತ ಕರಿಬೇಕಂತ. ಏನು ದೊಡ್ಡ ನನಕ್ಕಿಂತ 20 ವರ್ಷ ದೊಡ್ಡ ನೋಡಿವ ಅಣ್ಣ ಅಂತ ಕರೆಯಕ್ಕೆ, ಬರೀ 1 ವರ್ಷ ದೊಡ್ಡವ ನೋಡು. ನೀನು ಕಣ್ಣು ಕೆಕ್ಕರ್ಸ್ಕೊಂಡು ನೋಡಿದ್ರೆ ನೀನು ಕಣ್ಣು ಕೆಕ್ಕರ್ಸ್ಕೊಂಡ ನೋಡು. ಏನು ಮಾತಾಡಬೇಡ, ಯಾಕಂದ್ರೆ ಅವ ಕಣ್ಣು ಕೆಕ್ಕರ್ಸ್ಕೊಂಡು ನೋಡ್ಯಾನಂದ್ರೆ ನೀನು ಕಣ್ಣು ಕೆಕ್ಕರ್ಸ್ಕೊಂಡು ನೋಡಿದಂದ್ರೆ ಸುಮ್ಮನಕ್ಕನವ. ನೀ ಬೈದೆ ಅಂದ್ರೆ ಏನು ಮಾಡ್ತಾನೆ ಗೊತ್ತಾನೆ, ಹೆಂಗಂದಿನಿ ನನಗೆ ಹೆಂಗಂದಿನಿ ಅಂತ ಬಂದ್ಬಿಡ್ತಾನೆ. ಅವಾಗ ಒಂದು ವೇಳೆ ನೀನು ಕಣ್ಣು ಕೆಕ್ಕರ್ಸ್ಕೊಂಡು ನೋಡಿದೆ ಅಂದ್ರೆ ನನಗೆ ಕಣ್ಣು ಕೆಕ್ಕರ್ಸ್ಕೊಂಡು ನೋಡಕತ್ತಿ ಅಂತ ಅವ ಏನಾರ ಅಂದಂದ್ರೆ, ಇಲ್ಲನ್ನ ನೀನು ಹಂಗೆ ನೋಡಕತ್ತಿದ್ದಿ ಅದಕ್ಕೆ ಹಂಗೆ ನೋಡಿದ್ಯಾ ಅಂತ ಏನಾರ ಒಂದು ಹೇಳುವಂತಿ ಹೌದಿಲ್ಲ. ಅಷ್ಟ ಮಾಡ್ತೇನ ಒಂದೇ ನೋಡ್ಲಿ ಅವ. ಆದ್ರಮ್ಮ ಮಸ್ತ್ ಇಲ್ಲರ ಮಕ್ಕಳಾಗ ಮಸ್ತ್ ಜಾಗ ಐತಿವ. ಅವ ನಮ್ಮ ಅಕ್ಕತೇನ್ವ. ಅಯ್ಯೋ ಕೇಳ್ತಿಯಲ್ಲ ಹುಡುಗ, ಮಕ್ಕ ನಿದ್ದೆ ಮಾಡು, ಆಟ ಆಡಿ ಏನಾರ ಮಾಡು. ಅವರು ಊಟ ಕಂದ ಮ್ಯಾಗ ಉಂಡ ಮ್ಯಾಗ ನಾ ಮಕ್ಕೋತೀನಿ, ನಾ ಹಂಗೆ ಕುಂದಿರ್ತೇನೆ. ಹ್ಞೂ ನಾನು ಹಂಗೆ ಮಕ್ಕೊಂತೇನೆ. ಅವ್ರು ಬಂದ್ರೆ ಊಟಕ್ಕೆ ಕರೆದ್ರೆ ಎಬಸ್ ನನ್ನ. ಆತಗೋ. ಆಹಾ ಮಸ್ತ್ ಐತಿ ಗಾಡಿ. ಅಮ್ಮ ಅಪ್ಪಾಜಿಗೆ ಹೇಳಿ ನೀನು ಒಂದಿಂತ ಗಾಡಿ ತರಿಸ್ನ. ನೀನು ಅದು ಗಂಟು 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 ಐತು ಅದು ಗಾದಿ, ಮಕ್ಕೊಂಡ್ರೆ ಎಲ್ಲ ದುಬ್ಬು ಚುಸ್ತಿರ್ತೈತಿ. ಬರೀ ಅಂತ ಗಾದಿಯಾಗ ಮನಗಿಸ್ತೀವ ನನಗೆ. ಹೇಳ್ತೇನೆ ತಗೋ, ನಿಮ್ಮ ಅಪ್ಪಾಜಿಗೆ ಹೇಳ್ತೀನಿ. ನನಗೂ ಇಂಥ ಗಾದಿ ಇರ್ತಾವಂತ ಗೊತ್ತಾಯ್ತಿದ್ದಿಲ್ಲ, ಬರೀ ಆ ಗಂಟು ಗಾದಿನ ಗೊತ್ತಿತ್ತು ನನಗೆ. ತಗೋ. ಮಸ್ತ್ ಐತಿ. ಮಕ್ಕೊಂತಾನ ಹುಡುಗ. ಇವ್ವ ಏನು ಖುಷಿ ಆಗೈತವ ಇವ್ವ. ಮೆತ್ತನ ಗಾದಿ ನೋಡಿ ಖುಷಿ ಆಗ್ಬಿಟ್ಟತಿ ನಮ್ಮ ಹುಡುಗ ಪಡ್ಡು. ನಾನು ಸ್ವಲ್ಪ ಹೊತ್ತು ಹಾಂಗೆ ಅಡ್ಡಾಕೇನಿ. ಅಡ್ಡಾಗಿ ಮಕ್ಕೊಂಡೆ ಅಂದ್ರೆ ಆಕಿ ಮತ್ತೆ ಬಂದು ಊಟಕ್ಕೆ ಕರಿತಾಳಲ್ಲ, ಅವಾಗ ಮತ್ತೆ ಎದ್ದು ಉಣ್ಣಕ್ಕೆ ಬರ್ತತಿ. ಇಲ್ಲೇ ಹಾಂಗೆ ಉಳ್ತೇನೆ. ಆಹಾ ಕರಿನೂ ಮಸ್ತ್ ಇತ್ತಲ್ಲ ಗಾದಿ, ಬೆಚ್ಚಗ ಮೆತ್ತಗ. ಹೋದ್ರನೇವ್ರ ಪಡ್ಡುವರ ಮನೆಗೆ ಚಲೋ ಆತಾಳ. ಹೋಗಿದ್ದೆ ತಲೆ ತಿನ್ಕೊಂತ ಕುಂತು ಬಿಟ್ಟಿದ್ವು. ಹಬ್ಬ ಹೋದ್ರ ಏನು ಸೂರ್ಯ ಏನ ಮಸ್ತ್ ಅಡಿಗೆ ಮಾಡಕತ್ತೀನಿ, ಗಮ 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 ಅನ್ನಕತ್ತೈತಿ. ಸೂರ್ಯ ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ ಕಬಾಬ್ ಮಾಡಕತ್ತೇನಿ. ಹೌದಮ್ಮ, ಮಸ್ತ್ ಆತ್ ಬಿಡಮ್ಮ. ಪುಣ್ಯಕ್ಕೆ ಚಲೋ ಆತಮ್ಮ. ಅವು ಪಡ್ಡುವರು ಹೋದವವೆ. ಇಲ್ಲ ಅಂದ್ರೆ ಬಿರಿಯಾನಿ ಕಬಾಬ್ ಬಂದಿದ್ರೆ ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ರವ್ರೆ. ಚಲೋ ಮಾಡಿದಿ, ತಲೆ ತಿನ್ಕೊಂತ ಕುಂತು ಬಿಟ್ಟಿದ್ವ ಕಡೆ. ಹಂಗಲ್ಲ ಅದ ಸೂರ್ಯ. ಏನ್ ಹಂಗಲ್ಲ? ಅದು ಏನಂದ್ರೆ ಪಡ್ಡು ಮತ್ತು ಅವರಮ್ಮ ಇಲ್ಲೇ ಇವತ್ತು ರಾತ್ರಿ ಇಲ್ಲೇ ಉಳ್ಕೊಂಡಾರ. ರೂಮ್ನಾಗ ಹೋಗಿ ಮಕ್ಕೊಂಡಾರ. ಈಗ ಅವರ ಹೇಳಿದ್ದು ಇದನ್ನ ಅಡ್ಗೆ ಮಾಡ್ರಿ, ಊಟ ಮಾಡ್ತೇವಿ, ನಿನ್ನ ಕೈಯಂದು ತಿನ್ನೋಂಗಾಗೈತಿ ಊಟ ಅಂತೇಳಿ. ಮತ್ತು ಅವರ ಬಾಯಿ ಬಿಟ್ಟು ಕೇಳುವಾಗ ಅದಕ್ಕೆ ಮತ್ತು ಮಾಡಬೇಕಲ್ಲ, ಅದಕ್ಕೆ ಅಷ್ಟರಿಗೂ ಸೇರಿ ಅಡ್ಗೆ ಮಾಡಾಕತ್ತಿದ್ದೆ. ಹೌದು ಸೂರ್ಯ, ಕೂಲೆ ಮಕ್ಕೊಂಡಾರ. ಯಾವ ಕೊಲೆಗ? ನಾವು ಮಕ್ಕೋತೇವಲ್ಲ ಕೊಲೆಗ, ಆ ಕೊಲೆಗ. ಏನ್ಮಾ ನಿನ್ನ ಬುದ್ಧಿಗಿದ್ದೆ ಐತನ ಇಲ್ಲ? ಆ ಕೊಲೆಗ ಮನಗಿಸಕತ್ತಿ? ಅಲ್ಲ ಅವ್ರನ್ನ ಯಾಕೆ ಇರಕ್ ಬಿಟ್ಟಿ? ಹೋಗಂತ ಹೇಳ್ಬೇಕಿಲ್ಲ ಅವ್ರ ಊರಿಗೆ. ನಾ ಎಷ್ಟು ಹೇಳಿದ್ರು ಕೇಳಿಲ್ಲ ಸೂರ್ಯ ಅವ್ರು. ಇರ್ತೇನಂದ್ರೆ ಇರ್ತೇನಿ, ಹೊರಗೆ ಮಳಿ ಹಚ್ಚಿ ಕಟ್ಯಾಕತ್ತೈತಿ, ಮಳೆಯಾಗೆಲ್ಲಿ ಹೋಗುನ್ವಾ, ಹೊತ್ತಾಗೈತಿ, ಸಣ್ಣ ಹುಡುಗನ್ ಕರ್ಕೊಂಡು ಎಲ್ಲಿ ಹೋಗ್ಲಿ, ಇವತ್ತಿಲ್ಲೇ ಉಳ್ಕೊಂತೇನೆ ಅಂತ ಉಳ್ಕೊಂಡ ಬಿಟ್ರೆ. ನಾ ಎಷ್ಟು ಹೇಳಿದ್ರು ಕೇಳಿಲ್ಲ. ಅಡ್ಗೆ ಚಲೋನ ಮಾಡು, ನೀ ಕೈಯಿಂದ ಚಲೋ ಮಾಡ್ತಿ ಅಂತ ಏನಾನ ಹೇಳಿದ್ರು. ಮತ್ತೆ ಇನ್ನೇನು ಮಾಡೋದು, ನಿಮ್ಮ ಅಪ್ಪಾಜಿಗೆ ಹೇಳಿ ತರ್ಸಿಸಿದೆ. ಅಲ್ಲ ಕೊಲೆಗ ಮೆತ್ತನ ಗಾದಿ ಹೊಸಾದ ಮನೆ ತಂದಿಲ್ಲ, ಈಗ ಹೋಗಿ ಅವ್ರನ್ನ ಅದ್ರ ಮನಗಿಸಿ ನೀನೆ. ಅಯ್ಯ ನಾ ಹೇಳಿದ್ರು ಕೇಳಿಲ್ಲ ಸೂರ್ಯ, ನಾ ಏನ್ ಮಾಡ್ಲಿ? ಹೋಗಿ ಎಬ್ಬಿಸ್ಬಾರ್ನ, ಎಬ್ಬಿಸಿ ನಮ್ಮ ರೂಮ್ನಾಗಾರ ಮನ್ಕೊಳ್ಳಿ, ಇಲ್ಲೇ ಪರ್ಸಲಾಗೆಲ್ಲ ಮಕ್ಕೊಳ್ಳಿ. ಅವ್ರನ್ನ ಮಾತ್ರ ರೂಮ್ನಾಗಾರ ಮನಗಿಸ್ಬೇಡ. ಅವ್ರಿಗೆ ಯಾಕೆ ಚಿಕನ್ ಬಿರಿಯಾನಿ ಮತ್ತೆ ಕಬಾಬ್ ಮಾಡಕತ್ತಿ? ಅನ್ನ ಸಾರು ಮಾಡ್ಬೇಕಿಲ್ಲ. ಅಲ್ಲ ಹುಡುಗ ಬಾಯಿ ಬಿಟ್ಟು ಕೇಳಾಕತ್ತಾರ ಅಂತ ಹೇಳಿಲ್ಲ. ಏನ್ ಬ್ರಹ್ಮ
ಆ ಹುಡುಗರ ಎಂತ ಕೆಟ್ಟ ಐತದ ಪಡ್ಡು. ಅಲ್ಲ ನನಗ ಏಪ್ರಿಲ್ ಫೂಲ್ ಮಾಡ್ತಾನ ನೋಡವ, ಸುಳ್ಳು ಹೇಳಿ ಮತ್ತೆ ನಮ್ಮ ಮನೆಗೆ ಬಂದು ನನಗ ಕಾಡಿಸ್ತಾನೆ. ಮತ್ತೆ ಅವ್ನು ನೀ ಮಸ್ತ್ ಅಡಿಗೆ ಮಾಡಿ ಉಣಿಸಿ ಕಳಿಸಿಕೇನೆ. ನಾ ಏನು ಹೇಳಿದ್ರು ಕೇಳೇ ಇಲ್ಲಕ್ಕೆ, ಅದಕ್ಕೆ ಮತ್ತೆ ಇನ್ನೇನು ಮಾಡೋದು, ಮುಂಜಾನೆ ಹೇಳಕ್ಕೆ ಎಬ್ಬಿಸಿ ಕಳಿಸಿದ್ರಾತ ಅಂತೇಳಿ ಸುಮ್ಮನೆ ಅದೇ. ನೋಡು ನಡಿ, ಏನು ಗಾದಿ ಎಷ್ಟು ಹೊಲಸೆಟ್ ಮಾಡಕತ್ತಾರ ಏನೇ, ನೋಡು ನಡಿ.